ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ನಾನು ಊರಿಗೆ ಬಂದಿದ್ದೀನಿ ಸೆಲೆಬ್ರೇಟ್ ಮಾಡೋಕ್ಕೆ. ಇವತ್ತು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದಿವಾಲಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಇವತ್ತು ಸ್ಟಾರ್ಟ್ ಆಗುತ್ತೆ ದಿವಾಲಿದು ಪ್ರಿಪ್ರೇಷನ್ ಎಲ್ಲ. ನಾಳೆ ಪಾಡ್ಯ ಇರುತ್ತೆ, ಅದು ನೆಕ್ಸ್ಟ್ ದೀಪಾವಳಿ ಇರುತ್ತೆ. ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಊರಾಗ, ನಮ್ಮ ಮನೆಯೊಳಗೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋದು, ಕಿಚನ್ನಿಂದ ಫ್ರೆಶ್ ಮಾಡೋದು, ವಾಚ್ ಮಾಡಿ ಇಲ್ಲಿಂದ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಎಲ್ಲ ಕ್ಲೀನ್ ಮಾಡ್ಕೋತೇನೆ. ಇದು ನಮ್ಮದು ಅಡುಗೆ ಮನೆ. ಇದೆಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಶೆಲ್ಫ್ ಕ್ಲೀನ್ ಮಾಡ್ತೇನೆ. ಇಲ್ಲಿ ಸಾಕ್ಬಿಟ್ಟಾಡ್ರಿ, ಏನು ಮಾಡಬೇಕು, ಹೆದರಿ ಬಿಟ್ಟಾರ. ಒಂದು ಇಲ್ಲಿ ಬಂದ್ಬಿಡ್ತೀವಿ, ಇಲ್ಲಿ ಬಿಡ್ತು ಕಾರಣದು. ಹುಷಾರಾಗಿ ಮಾಡಬೇಕು. ಇಲ್ಲಿ ನೋಡ್ರಿ, ನಿಮ್ಮ ಮನೆಯಾಗೂ ಈ ಥರ ಕವರ್ಸ್ ಎಲ್ಲ ಪ್ಲಾಸ್ಟಿಕ್ ಕವರ್ಸ್ನ ಕೂಡಿಡ್ತಾರೆ ನಿಮ್ಮ ಮಮ್ಮಿ ಅಂದ್ರೆ ನಿಮ್ಮ ಮನೆಯೊಳಗೆ ಯೂಸ್ ಮಾಡೋಕ್ಕೆ ಕಮೆಂಟ್ ಮಾಡಿ. ಇವಾಗ ಬೂಸ್ಟ್ ಮಾಡಿಬಿಡ್ತೀವಿ. ಬೂಸ್ಟ್ ಈಸ್ ಮೈ ಎನರ್ಜಿ ಅಂತಂದು ಕುಡಿದು ಬಿಡೋದು. ನಾವು ಬೂಸ್ಟ್ ಕುಡಿದು ಕೆಲಸ ಕುಡಿಯೊಂಬರಿ. ಚಾ ಅಲ್ಲ, ಬೂಸ್ಟ್. ಉಪ್ಪನ್ನು ಕುಡಿಯತ್ತಾನ. ಕುಡಿದು ಹೇಳಿ ಕುಡಿ ಅಂದ್ರೆ ನಾಟಕ ಮಾಡಿ ಇವಾಗ ಕುಡಿಯತ್ತಾನ. ಅಡುಗೆ ಮನೆ ಕ್ಲೀನ್ ಮಾಡಿದೆ. ಇವಾಗ ನಮ್ಮದು ಹಾಲ್ ಕ್ಲೀನ್ ಮಾಡಬೇಕು. ನಮಗೆ ಹಾಲ್ ತೋರಿಸ್ತಾರೆ. ಇವಾಗ ಕ್ಲೀನಾಗಿ ಎಲ್ಲ ನೀಟಾಗಿ ಇಟ್ಟಿದ್ದೀವಿ ಅಷ್ಟೇ. ಇವಾಗ ಇದರಲ್ಲಿ ಶೆಲ್ಫಲ್ಲಿ ಹಾಕಬೇಕು. ಅದಾದಮೇಲೆ ಇಲ್ಲೆಲ್ಲ ತರಕಾರಿನೂ ಹಾಕಬೇಕು. ಇದೆಲ್ಲ ಕ್ಲೀನ್ ಆಗಿದೆ ಆಲ್ಮೋಸ್ಟು. minutes later. ನೋಡ್ರಿ ಗಾಯ್ಸ್, ಇವಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಹೊಂದಿಸ್ಕೊಂಡು ನನ್ನ ಸಾಮಾನೆಲ್ಲ ಅಷ್ಟೇ ಫ್ಲೋರ್ ಕ್ಲೀನ್ ಮಾಡಬೇಕು. ಈ ರೂಮಲ್ಲಿ ಏನೂ ಇದ್ದಿಲ್ಲ, ಅಷ್ಟೇನು ಕ್ಲೀನ್ ಮಾಡೋದು ಅಷ್ಟೇ. ಕಸ ಹೊಡ್ಕೊಂಡು ಇದು ನಮ್ಮದು ಮನೆ. ಈಕೆ ನನ್ನ ತಂಗಿ, ಇದು ನಮ್ಮ ಓನಿ. ಈತ ಬಂದ್ ಮಾಡ್ಬ. ಮನೆ ಕ್ಲೀನ್ ಮಾಡೋದ್ರೊಳಗೆ ಆದರೂ ಮಾಡಬೇಕಲ್ಲ, ದೀಪಾವಳಿ ಐತಿ, ಹಬ್ಬ ಅಂದ್ರೂ ಹಾಗೆ ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡೇವಿ. ಇವಾಗ ಸ್ನಾನ ಮಾಡಿ ಫ್ರೆಶ್ ಆಗಿ ಮಲ್ಕೊಂಡು ಒಂದಿಟ್ಟು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ನಿಮಗೆ ಸಿಗ್ತೇನೆ. ಮಾರ್ಕೆಟ್ ಹೋಗ್ಬೇಕಂತ ಅಂದ್ಕೊಂಡೇನಿ, ನೋಡ್ಬೇಕು ಏನಾಗ್ತೈತಿ ಅಂತ. ಡ್ರೆಸ್ ತೊಗೊಳೋದೈತ್ರಿ, ಫಂಕ್ಷನ್ ಐತಿ ಕಾಲೇಜ್ ಒಳಗೆ, ಅದ್ರ ಸಲುವಾಗಿ ಫೇರ್ವೆಲ್ ಐತಿ, ಅದ್ರ ಸಲುವಾಗಿ ತೊಗೋಬೇಕು. ನೋಡ್ಬೇಕು ಏನು ಮಾಡ್ಬೇಕಂತ. ಈಗ ಹೇಳೇನ್ರಿ ಪಾನಿಪುರಿ ತಿನ್ನಕ್ಕೆ ಹೋಗೋಣ ಅಂತಂದು. ಹೋಗ್ಬೇಕು ಸಂಜೆ ಮುಂದೆ ಹೋಗೋಣಿಲ್ಲ. 1 hour later. ನಾನು ಇವಾಗ ಎದ್ದು ರೆಡಿಯಾಗಿ ಫ್ರೆಶಪ್ ಆಗಿ ರೆಡಿ ಆಗಿದ್ದೀನಿ. ಮಾರ್ಕೆಟ್ ಹೋಗ್ಬೇಕಿತ್ತಲ್ಲ, ಅದಕ್ಕೆ ರೆಡಿ ಆಗಿದ್ದೀನಿ. ಇವಾಗ ಹೋಗಿ ಏನೇನು ಶಾಪಿಂಗ್ ಮಾಡ್ಕೊಂಡು ನೋಡಬೇಕು. ಡ್ರೆಸ್ ತೊಗೊಳೋದೈತಿ, ಸಿಕ್ಕರೆ ನೋಡಬೇಕು. ನನ್ನ ಬಜೆಟ್ ಒಳಗೆ ಸಿಗ್ತೈತೆ ಇಲ್ಲ ನೋಡಬೇಕು. ಚೆನ್ನಾಗಿದ್ರೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾರ್ಕೆಟ್ ಹೋಗಿ ಸಿಗ್ತೇನೆ. ಮಮ್ಮಿ ದೀಪ ಹಚ್ಚಂದ್ರೆ ಹೋಗೋ ಮುಂಚೆಗೆ, ಅದಕ್ಕೆ ದೀಪ ಹಚ್ಚಕತ್ತೇನೆ. ದೀಪ ಹಚ್ಚಿ ಹೋಗೋಣ ಮಾರ್ಕೆಟಿಗೆ. ಮಮ್ಮಿ ಎಲ್ಲೋಗ್ಯಾರ ಗೊತ್ತಿಲ್ಲ, ಹೋಗಬೇಕು ಮಾರ್ಕೆಟಿಗೆ. ಆದರೆ ಮಮ್ಮಿ ಬರಲಿಲ್ಲ, ನಾವಿಬ್ಬರ ಹೊಂಟೇವಿ ರೋಡ್ದಾಗ. ಎಲ್ಲ ಹೊಂಟೇವಿ ಗೊತ್ತಿಲ್ಲ. ಪಾನಿಪುರಿ ತಿನ್ನಕ್ಕೆ ಹೊಂಟೇವಿ. ಮೊದಲು ಗೊತ್ತಿಲ್ಲ.
ಪ್ರಸಾದ್ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ಓಪನಿಂಗ್ ಆಗೈತಿ, ಇವತ್ತು ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಮಂದಿ ಬಂದು ಊಟ ಮಾಡಿ ಹೋಗ್ಯಾರ. 20 ರುಪೀಸಿಗೆ ಊಟ ಕೊಡ್ತಾರೆ. ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಪಾಸ್ ಹೊಂಟ ಇದ್ವಿ. 1 hour later. ಫ್ರೈಡ್ ರೈಸ್ ಮಾಡೋದು ಫ್ರೈಡ್ ರೈಸ್ ಚೆನ್ನಾಗೈತಿ, ಗೊತ್ತಿಲ್ಲ, ಟೇಸ್ಟ್ ಮಾಡಿ ನೋಡಬೇಕು. 2 minutes later. ದೀಪಾವಳಿಗೆ ನಾನು ಮೆಹಂದಿ ಹಚ್ಕೊಳ್ತಿದ್ದೆ. ಸಿಂಪಲ್ ಆಗಿ ಒಂದು ಡಿಸೈನ್ ನೋಡಿದ್ದೆ, ಅದನ್ನೇ ನಾನು ಟ್ರೈ ಮಾಡ್ತಿದ್ದೆ ಹೆಂಗೋ ಆಗಲಿ ಅಂತ. ಇಷ್ಟು ದಿನ ಆದರೂ ಅಂದರೆ ನಮ್ಮ ಕಾಲೇಜಲ್ಲಿ ಮೆಹಂದಿ ಅಪ್ಲೈ ಮಾಡೋಕ್ಕೆ ಬಿಡಲ್ಲ. ಯಾವಾಗಾದ್ರೂ ಊರಿಗೆ ಬಂದಾಗ ಅಷ್ಟೇ, ಹಬ್ಬ ಇದ್ದರೆ ಮೆಹಂದಿ ಹಚ್ಕೊಂಡಿರ್ತೀನಿ. ಅದಕ್ಕೆ ನನಗೆ ಹಚ್ಕೋಬೇಕಂತ ಮನಸ್ಸು ಭಾಳಾಗಿತ್ತು. ಅದಕ್ಕೆ ಇಲ್ಲಿ ಸಿಂಪಲ್ ಆದ ಡಿಸೈನ್ ತೊಗೊಂಡು ಹಚ್ಕೊಂಡಿದ್ದೆ ಒಂದು ಕೈಗೆ. ಇವಾಗ ಹಿಂದಿನ ಕೈಗೆ ಹಚ್ಕೋಬೇಕಿತ್ತು. ನಾನು ಡಿಸೈನ್ ನೋಡಿದೆ, ಅದರೊಳಗೆ ಸಿಂಪಲ್ ಒಂದು ಫ್ಲವರ್ದು ಡಿಸೈನ್ ಇತ್ತು, ಅದನ್ನು ಟ್ರೈ ಮಾಡಿದೆ ಹಚ್ಕೊಳಕ್ಕೆ. ಪರ್ಫೆಕ್ಟ್ ಅಂತ ಆಗಲಿಲ್ಲ, ಆದರೂ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ನಂಗೆ ಹಿಂದಿನ ಡಿಸೈನ್ ಭಾಳ ಇಷ್ಟ ಆಯಿತು. ಹಾಗೆ ಮೆಹಂದಿ ಹಚ್ಕೊಂಡೆ. ನಿಮಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಮೆಹಂದಿನ ಕಮೆಂಟ್ ಮಾಡಿರಿ.